ಕರ್ಕೊಂಡ್ಬಂದು ಇಲ್ಲೇ ಶಿಕ್ಷೆ ಆಗ್ಬೇಕು ಸರ್. ಅದು ಅವಳ ಮಂಡ್ಯದ ಬಗ್ಗೆ ಮಾತಾಡಿದ್ರಿಂದ ಕುಮಾರಸ್ವಾಮಿ ಬಗ್ಗೆ ನಮ್ಮ ರೈತರನ್ನ ಯಾವತ್ತೂ ಬಿಡ್ಕೊಡ್ತಾ ಇಲ್ಲ ಅವರು. ಆದ್ರೂ ನಾವ್ ಯಾವ್ದೇ ಕಾರಣಕ್ಕೂ ನಾವು ಕುಮಾರಸ್ವಾಮಿ ಬಿಡಲ್ಲ. ಅವಳಿಗೆ ಏನೇ ಆಗಿದ್ರು ಮಂಡ್ಯಕ್ಕೆ ಬಂದವಳು ಏನೇ ತಾಕತ್ತಿರು ತೋರಿಸಿ ಅವಳು ಇಲ್ಲಿ ನಮ್ಮ ಮಂಡ್ಯದ ಬಗ್ಗೆ ಮಾತಾಡಲಿ. ನಮ್ಮ ಮುಂದೆ ಬಂದು ನಮ್ಮ ಮಹಿಳಾ ಮಂಡಳಿ ಸಿಸ್ಟಮ್ ಮಹಿಳಾ ಮಂಡಳಿ ಪರವಾಗಿ ಮಾತಾಡ್ತಾ ಇದೀವಿ. ಅವಳ ಮಹಿಳಾ ಮಂಡ್ಯ ಹತ್ರ ಬರ್ಲಿ, ಅವಳು ಏನ್ ಮಾಡಿ ಕಳ್ಸ್ಬೇಕು ಮಾಡಿ ಕಳಿಸ್ತೀವಿ ನಾವು ಅಷ್ಟೇ. ಅವಳು ನಮ್ಮ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ಬಾರ್ದು. ಇನ್ನೊಂದ್ಸಲ ಅವಳು ಮಂಡ್ಯದವ್ರ ಬಗ್ಗೆ ಮಾತಾಡ ಕೂರ್ದವಳು ಇಲ್ಲ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಸುಮ್ಮನೆ ಯಾರೋ ಮಾಡ್ತಾರೆ ಕುಮಾರಸ್ವಾಮಿ ಮೇಲೆ ತಪ್ಪು ಮೇಲೆ ತಪ್ಪು ತೋರಿಸ್ತಾ ಇದ್ದಾರೆ. ಪಾಪ ಯಪ್ಪನ ಮೇಲೆ ಏನ್ ತಪ್ಪು ಮಾಡಿದ್ರ ಮೇಲೆ ಏನ್ ತೋರಿಸ್ತಾರೆ. ಅವಳು ಏನೇ ಮಾಡಿದ್ರು ಬಂದ್ ಮಾತಾಡ್ಲಿ. ಈಗ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಮ್ಮ ಎದುರುಗಡೆ ಮಂಡ್ಯಕ್ಕೆ ಬರ್ಲಿ. ಅವಳು ಫೋನಲ್ಲಿ ಮಾತಾಡೋದೆಲ್ಲ ನಮ್ಮಂಗ್ ರಿಯಲ್ ಬರ್ಲಿ. ಈಗ ಅವಳು ಕಣ್ಣಲ್ಲಿ ನೋಡ ಕುಮಾರಸ್ವಾಮಿನೇ ಅವನ್ನ ಜೈಲ್ಗೆ ಹಾಕ್ಸಿರೋದು ಅಂತ ಗೊತ್ತಾದ್ರೆ ಅವಳಿಗೆ ಅವಳೇ ಬಂದು ಇಲ್ಲಿ ಖುದ್ದಾಗಿ ಹೇಳಿ ಮಂಡ್ಯದ ಬೀದಿಲಿ ಬಂದ್ ಹೇಳ್ಬೇಕು. ನಾವು ಮಾಡ್ತೀವಿ ಅವಳಿಗೆ ಪರ್ಕೆಲೆ ಹೊಡಿತೀವ, ಜೋಡಲೆ ಹೊಡಿತೀವಿ ಅವಳಿಗೆ ಬೇವರ್ಸಿ ಮಂಡ್ಯದ ಹೆಂಗ್ಸ್ಗಳು ಏನು ಅಂತ ತೋರಿಸ್ತೀವಿ ಅವಳಿಗೆ ಶಿಕ್ಷೆನ. ಅವನ ಅಂತ ಯಾಕೆ ಒತ್ತಿ ಮೆರೆಯೋದು ಪಾಪ ಅವನ್ನೆಲ್ಲ ಯಾರೋ ನಮ್ಮ ರೈತರುಗಳು ಎಲ್ಲ ಹಾಕಿ ಅವನ ಒಬ್ಬ ರೈತ ಅಂದ್ಬಿಟ್ಟು ಒಳ್ಳೆ ವ್ಯಕ್ತಿ ಅದಕ್ಕೆ ಅವನ ಆಯ್ಕೆ ಮಾಡಿ ಕೊಟ್ರು ನಮ್ಮ ರೈತರ ಜನ ಅವನ್ನ ಗುರುತಿಸಿ ಗೆಲ್ಸವ್ರೆ. ಅದನ್ನ ಮೇನ್ ತಿಳ್ಕೊಬೇಕಾಗ್ತದೆ. ರೈತರ ಅಗ್ದಾಗ ಇವ್ರೆ ಅನ್ಬಿಟ್ಟು ಏನ್ ಸುಮ್ಮನೆ ಬಾಯಿ ಬಂದದ್ನೇ ಮಾತಾಡಾರ. ಅವಳು ಮಂಗಳ ಅನ್ನೋಳು ಬೈತಾವಳೆ ಲೋಪರ್. ಅವಳು ದಮ್ಮಿದ್ರೆ ಮಂಡ್ಯಕ್ಕೆ ಬರ್ಲಿ, ಅವಳಿಗೆ ನಾವು ಮಂಡ್ಯಕ್ಕೆ ಮುಖ ಕೆರ್ದಿ ಅವಳಿಗೆ ಕಳಿಸ್ತೀವಿ ಬೇವರ್ಸಿ. ಲೋಪರ್ ಯಾಕಂಗೆ ಬೈತಾಳೆ ಅವಳು. ಅವಯ್ಯ ಏನೋ ಮಂಡ್ಯಕ್ಕೆ ಏನೋ ಗೆದ್ದಿ ಇವಾಗ ಮಂಡ್ಯನ ಇಂಡಿಯಾ ಮಾಡ್ತೀನಿ ಅಂತ ಬಂದವ್ರೆ ಪಾಪ. ಅವ್ರಿಗೆ ಯಾಕಿಂತ ಕೆಲಸ ಎಲ್ಲ ಅವಮಾನ ಮಾಡ್ತಾ ಇದ್ದಾಳು ಇವಳು. ಯಾಕೆ ಅವಳು ಹಂಗೆಲ್ಲ ಬೈಬೇಕು? ಅವಳು ತಾಕತ್ತಿದ್ರೆ ಬರಲಿ, ಅವಳು ಹೆಂಗ್ಸಿ ಆದರೆ ಅವಳು ಬರಲಿ, ಅವಳಿಗೆ ಸರಿಯಾಗಿ ಕೆಲಸ ಮಾಡಿ ಮೋಕ್ಷ ಮಾಡಿ ಕಳಿಸ್ತೀವಿ. ಬರಬೇಕು ಅನ್ನೋದನ್ನೇ ಕಾಯ್ತಾವ್ರೆ. ಬಂದ್ರೆ ಅವಳಿಗೆ ಮೋಕ್ಷ ಸರಿಯಾಗಿ ಮಾಡ್ತಾರೆ. ದಮ್ಮಿದ್ರೆ ಬರ್ಬೇಕು. ಅವಳು ಹೆಂಗ್ಸುತ್ತಾನ ಇದ್ರೆ ಅವಳು ಸುಮ್ಮನೆ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ರೆ ಅವಳ ಹೆಂಗ್ಸು ಅಂತ ಹೇಳ್ಬಿಟ್ಟಾರೆ. ಅವಳ ಯಾಕೆ ಬೈತಾವಳೆ? ಗಂಡಸ್ರೆಲ್ಲ ಕಾಯ್ತಾವ್ರೆ ಅವಳಿಗೆ ಅವಳಿಗೆ ಬಂದ್ರೆ. ಈಗ ಅವಳು ಒಬ್ಬ ಹೆಂಗ್ ಆದ್ರೆ ಅವ್ರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ರೆ ಹಿಂದೆ ಎಲ್ಲ ಮಾತಾಡಿ ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೋದು ಅವೆಲ್ಲ ತಪ್ಪು. ಅದೇ ಈಗ ಮುಂದೆ ಬಂದು ನಿಂತು ಮಾತಾಡಬೇಕು. ಮಹಿಳೆಯರಾಗ್ಲಿ ಯಾರೇ ಆಗಲಿ ಧೈರ್ಯವಾಗಿ ಬಂದು ಅವ್ರ ಮುಂದೆ ನಿಂತು ಮಾತಾಡಿ ಫೇಸ್ ಮಾಡಬೇಕು. ಅದೇ ದರ್ಶನ್ಗೂ ಇದಕ್ಕೂ ಸಂಬಂಧನೇನಿಲ್ಲ. ಆದರೆ ರಾಜಕೀಯಕ್ಕೆ ಅದು ಅವ್ರನ್ನ ತರಲೇಬಾರ್ದು. ಅವ್ರದ್ದೇನೋ ವಿಚಾರಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ ಹೊರತು ಇದು ರಾಜಕೀಯ ವಿಷಯಕ್ಕೆ ಅವ್ರನ್ನ ತರಬಾರ್ದು. ಇವರು ರೈತರ ಪರವಾಗಿ ಈ ಥರ ನಿಂತು ಗೆಲ್ಲಿಸಿದ್ದಾರೆ. ಯಾವತ್ತೂ ಮಂಡ್ಯ ರೈತರ ಪರವಾಗಿ ಇರ್ತದೆ, ಯಾರೇ ನಿಂತರೂ ಅಷ್ಟೇ. ಹೋದ ಸರಿ ಸುಮಲತಾ ಅವರು ಸ್ವಾಭಿಮಾನದಿಂದ ಗೆದ್ಕೊಂಡ್ರು, ಅದನ್ನು ಕೂಡ ಮಧ್ಯೆ ತರಬಾರ್ದು. ಈ ಥರ ಎಲ್ಲ ಮಾತಾಡೋದು ತಪ್ಪು ಯಾರೇ ಆದ್ರೂ. ದರ್ಶನ್ಗೂ ಕುಮಾರಸ್ವಾಮಿ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕರ್ಕೊಂಡ್ಬಂದು ಇಲ್ಲೇ ಶಿಕ್ಷೆ ಆಗ್ಬೇಕು ಸರ್. ಅದು ಅವಳ ಮಂಡ್ಯದ ಬಗ್ಗೆ ಮಾತಾಡಿದ್ರಿಂದ ಕುಮಾರಸ್ವಾಮಿ ಬಗ್ಗೆ ನಮ್ಮ ರೈತರನ್ನ ಯಾವತ್ತೂ ಬಿಡ್ಕೊಡ್ತಾ ಇಲ್ಲ ಅವರು. ಆದ್ರೂ ನಾವ್ ಯಾವ್ದೇ ಕಾರಣಕ್ಕೂ ನಾವು ಕುಮಾರಸ್ವಾಮಿ ಬಿಡಲ್ಲ. ಅವಳಿಗೆ ಏನೇ ಆಗಿದ್ರು ಮಂಡ್ಯಕ್ಕೆ ಬಂದವಳು ಏನೇ ತಾಕತ್ತಿರು ತೋರಿಸಿ ಅವಳು ಇಲ್ಲಿ ನಮ್ಮ ಮಂಡ್ಯದ ಬಗ್ಗೆ ಮಾತಾಡಲಿ. ನಮ್ಮ ಮುಂದೆ ಬಂದು ನಮ್ಮ ಮಹಿಳಾ ಮಂಡಳಿ ಸಿಸ್ಟಮ್ ಮಹಿಳಾ ಮಂಡಳಿ ಪರವಾಗಿ ಮಾತಾಡ್ತಾ ಇದೀವಿ. ಅವಳ ಮಹಿಳಾ ಮಂಡ್ಯ ಹತ್ರ ಬರ್ಲಿ, ಅವಳು ಏನ್ ಮಾಡಿ ಕಳ್ಸ್ಬೇಕು ಮಾಡಿ ಕಳಿಸ್ತೀವಿ ನಾವು ಅಷ್ಟೇ. ಅವಳು ನಮ್ಮ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ಬಾರ್ದು. ಇನ್ನೊಂದ್ಸಲ ಅವಳು ಮಂಡ್ಯದವ್ರ ಬಗ್ಗೆ ಮಾತಾಡ ಕೂರ್ದವಳು ಇಲ್ಲ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಸುಮ್ಮನೆ ಯಾರೋ ಮಾಡ್ತಾರೆ ಕುಮಾರಸ್ವಾಮಿ ಮೇಲೆ ತಪ್ಪು ಮೇಲೆ ತಪ್ಪು ತೋರಿಸ್ತಾ ಇದ್ದಾರೆ. ಪಾಪ ಯಪ್ಪನ ಮೇಲೆ ಏನ್ ತಪ್ಪು ಮಾಡಿದ್ರ ಮೇಲೆ ಏನ್ ತೋರಿಸ್ತಾರೆ. ಅವಳು ಏನೇ ಮಾಡಿದ್ರು ಬಂದ್ ಮಾತಾಡ್ಲಿ. ಈಗ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಮ್ಮ ಎದುರುಗಡೆ ಮಂಡ್ಯಕ್ಕೆ ಬರ್ಲಿ. ಅವಳು ಫೋನಲ್ಲಿ ಮಾತಾಡೋದೆಲ್ಲ ನಮ್ಮಂಗ್ ರಿಯಲ್ ಬರ್ಲಿ. ಈಗ ಅವಳು ಕಣ್ಣಲ್ಲಿ ನೋಡ ಕುಮಾರಸ್ವಾಮಿನೇ ಅವನ್ನ ಜೈಲ್ಗೆ ಹಾಕ್ಸಿರೋದು ಅಂತ ಗೊತ್ತಾದ್ರೆ ಅವಳಿಗೆ ಅವಳೇ ಬಂದು ಇಲ್ಲಿ ಖುದ್ದಾಗಿ ಹೇಳಿ ಮಂಡ್ಯದ ಬೀದಿಲಿ ಬಂದ್ ಹೇಳ್ಬೇಕು. ನಾವು ಮಾಡ್ತೀವಿ ಅವಳಿಗೆ ಪರ್ಕೆಲೆ ಹೊಡಿತೀವ, ಜೋಡಲೆ ಹೊಡಿತೀವಿ ಅವಳಿಗೆ ಬೇವರ್ಸಿ ಮಂಡ್ಯದ ಹೆಂಗ್ಸ್ಗಳು ಏನು ಅಂತ ತೋರಿಸ್ತೀವಿ ಅವಳಿಗೆ ಶಿಕ್ಷೆನ. ಅವನ ಅಂತ ಯಾಕೆ ಒತ್ತಿ ಮೆರೆಯೋದು ಪಾಪ ಅವನ್ನೆಲ್ಲ ಯಾರೋ ನಮ್ಮ ರೈತರುಗಳು ಎಲ್ಲ ಹಾಕಿ ಅವನ ಒಬ್ಬ ರೈತ ಅಂದ್ಬಿಟ್ಟು ಒಳ್ಳೆ ವ್ಯಕ್ತಿ ಅದಕ್ಕೆ ಅವನ ಆಯ್ಕೆ ಮಾಡಿ ಕೊಟ್ರು ನಮ್ಮ ರೈತರ ಜನ ಅವನ್ನ ಗುರುತಿಸಿ ಗೆಲ್ಸವ್ರೆ. ಅದನ್ನ ಮೇನ್ ತಿಳ್ಕೊಬೇಕಾಗ್ತದೆ. ರೈತರ ಅಗ್ದಾಗ ಇವ್ರೆ ಅನ್ಬಿಟ್ಟು ಏನ್ ಸುಮ್ಮನೆ ಬಾಯಿ ಬಂದದ್ನೇ ಮಾತಾಡಾರ. ಅವಳು ಮಂಗಳ ಅನ್ನೋಳು ಬೈತಾವಳೆ ಲೋಪರ್. ಅವಳು ದಮ್ಮಿದ್ರೆ ಮಂಡ್ಯಕ್ಕೆ ಬರ್ಲಿ, ಅವಳಿಗೆ ನಾವು ಮಂಡ್ಯಕ್ಕೆ ಮುಖ ಕೆರ್ದಿ ಅವಳಿಗೆ ಕಳಿಸ್ತೀವಿ ಬೇವರ್ಸಿ. ಲೋಪರ್ ಯಾಕಂಗೆ ಬೈತಾಳೆ ಅವಳು. ಅವಯ್ಯ ಏನೋ ಮಂಡ್ಯಕ್ಕೆ ಏನೋ ಗೆದ್ದಿ ಇವಾಗ ಮಂಡ್ಯನ ಇಂಡಿಯಾ ಮಾಡ್ತೀನಿ ಅಂತ ಬಂದವ್ರೆ ಪಾಪ. ಅವ್ರಿಗೆ ಯಾಕಿಂತ ಕೆಲಸ ಎಲ್ಲ ಅವಮಾನ ಮಾಡ್ತಾ ಇದ್ದಾಳು ಇವಳು. ಯಾಕೆ ಅವಳು ಹಂಗೆಲ್ಲ ಬೈಬೇಕು? ಅವಳು ತಾಕತ್ತಿದ್ರೆ ಬರಲಿ, ಅವಳು ಹೆಂಗ್ಸಿ ಆದರೆ ಅವಳು ಬರಲಿ, ಅವಳಿಗೆ ಸರಿಯಾಗಿ ಕೆಲಸ ಮಾಡಿ ಮೋಕ್ಷ ಮಾಡಿ ಕಳಿಸ್ತೀವಿ. ಬರಬೇಕು ಅನ್ನೋದನ್ನೇ ಕಾಯ್ತಾವ್ರೆ. ಬಂದ್ರೆ ಅವಳಿಗೆ ಮೋಕ್ಷ ಸರಿಯಾಗಿ ಮಾಡ್ತಾರೆ. ದಮ್ಮಿದ್ರೆ ಬರ್ಬೇಕು. ಅವಳು ಹೆಂಗ್ಸುತ್ತಾನ ಇದ್ರೆ ಅವಳು ಸುಮ್ಮನೆ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ರೆ ಅವಳ ಹೆಂಗ್ಸು ಅಂತ ಹೇಳ್ಬಿಟ್ಟಾರೆ. ಅವಳ ಯಾಕೆ ಬೈತಾವಳೆ? ಗಂಡಸ್ರೆಲ್ಲ ಕಾಯ್ತಾವ್ರೆ ಅವಳಿಗೆ ಅವಳಿಗೆ ಬಂದ್ರೆ. ಈಗ ಅವಳು ಒಬ್ಬ ಹೆಂಗ್ ಆದ್ರೆ ಅವ್ರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ರೆ ಹಿಂದೆ ಎಲ್ಲ ಮಾತಾಡಿ ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೋದು ಅವೆಲ್ಲ ತಪ್ಪು.
ಅದೇ ಈಗ ಮುಂದೆ ಬಂದು ನಿಂತು ಮಾತಾಡಬೇಕು. ಮಹಿಳೆಯರಾಗಲಿ ಯಾರೇ ಆಗಲಿ ಧೈರ್ಯವಾಗಿ ಬಂದು ಅವ್ರ ಮುಂದೆ ನಿಂತು ಮಾತಾಡಿ ಪೇಸ್ ಮಾಡಬೇಕು. ಅದೇ ದರ್ಶನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆದರೆ ರಾಜಕೀಯಕ್ಕೆ ಅದು ಅವ್ರನ್ನ ತರಲೇಬಾರ್ದು. ಅವ್ರದ್ದೇನೋ ವಿಚಾರಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ ಹೊರತು ಇದು ರಾಜಕೀಯ ವಿಷಯಕ್ಕೆ ಅವ್ರನ್ನ ತರಬಾರ್ದು. ಇವರು ರೈತರ ಪರವಾಗಿ ಈ ಥರ ನಿಂತು ಗೆಲ್ಲಿಸಿದ್ದಾರೆ. ಯಾವತ್ತೂ ಮಂಡ್ಯ ರೈತರ ಪರವಾಗಿ ಇರ್ತದೆ, ಯಾರೇ ನಿಂತರೂ ಅಷ್ಟೇ. ಹೋದ ಸರಿ ಸುಮಲತಾ ಅವರು ಸ್ವಾಭಿಮಾನದಿಂದ ಗೆದ್ಕೊಂಡ್ರು, ಅದನ್ನು ಕೂಡ ಮಧ್ಯೆ ತರಬಾರ್ದು. ಈ ಥರ ಎಲ್ಲ ಮಾತಾಡೋದು ತಪ್ಪು ಯಾರೇ ಆದ್ರೂ. ದರ್ಶನ್ಗೂ ಕುಮಾರಸ್ವಾಮಿ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ.